ರಾಜ್ಯದಲ್ಲಿ ಔಷಧ ಪೂರೈಕೆಗೆ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ವಿವಿಧ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದರೂ ಆದೇಶ ಪತ್ರ ನೀಡುವುದಕ್ಕೆ ವಿಳಂಬವಾಗಿದೆ. ಈ ಹಿನ್ನೆಲೆ ಜೀವರಕ್ಷಕ ಔಷಧಗಳು ಪೂರೈಕೆಯಾಗುತ್ತಿಲ್ಲ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳ ಅಭಾವ ಹೆಚ್ಚಾಗಿದ್ದು, ಸರಿಯಾದ ಸಮಯಕ್ಕೆ ಔಷಧಿಗಳು ಸಿಗದೆ ಜನರು ಪರದಾಡುವಂತಾಗಿದೆ. ಹಾಗಾದ್ರೆ ಯಾವೆಲ್ಲ ಔಷಧಿಗಳು ಔಟ್ ಆಫ್ ಸ್ಟಾಕ್ ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಬಡ ಮತ್ತು ಮಧ್ಯಮ ವರ್ಗದ ಜನರು ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳನ್ನೇ ಅವಲಂಬಿಸಿದ್ದಾರೆ. ಸಣ್ಣ ಆರೋಗ್ಯ ಸಮಸ್ಯೆಯೇ ಆಗಿರಲಿ ಅಥವಾ ದೊಡ್ಡ ಆರೋಗ್ಯ ಸಮಸ್ಯೆಯೇ ಆಗಲಿ, ಮೊದಲು ಹೋಗೋದೇ ಸರ್ಕಾರಿ ಆಸ್ಪತ್ರೆಗಳಿಗೆ. ಆದರೆ ಚಿಕಿತ್ಸೆ ಅಂತ ಬರೋ ರೋಗಿಗಳಿಗೆ ಸರಿಯಾಗಿ ಸಂಜೀವಿನಿಯಾಗಿರುವ ಔಷಧಿ ಸಿಗ್ತಿಲ್ಲ ಅನ್ನೋ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ. ಹೌದು, ರಾಜ್ಯದ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಬೇಕಿರೋ ಔಷಧಿಗಳು ಸಿಗದೆ ಒದ್ದಾಡುವಂತಾಗಿದ್ದು, ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಹೆಚ್ಚಿನ ಹಣ ಕೊಟ್ಟು ಔಷಧಿಗಳನ್ನು ಪಡೆಯುವಂತಾಗಿದೆ. ಕಳೆದ ಒಂದು ತಿಂಗಳಿನಿಂದ ರೋಗಿಗಳಿಗೆ ಬೇಕಾದ ಬ್ಯಾಂಡೇಜ್ ಕ್ಲಾತ್, ಕಾಟನ್, ಸರ್ಜಿಕಲ್ ಗ್ಲೌಸ್, ಗ್ಲೂಕೋಸ್ ಬಾಟಲ್, ಆಂಟಿಬಯೋಟಿಕ್ ಮಾತ್ರೆ, ಪ್ಯಾರಾಸಿಟಮಾಲ್, ಡಯಾಬಿಟಿಸ್, ಬಿಪಿ, ರಕ್ತಹೀನತೆ, ನಿಮೋನಿಯಾ, ಆಸ್ತಮಾ ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಔಷಧಿಗಳು ಔಟ್ ಆಫ್ ಸ್ಟಾಕ್ ಆಗಿದ್ದು, ಮೆಡಿಕಲ್ಗೆ ಹೋದ ರೋಗಿಗಳು ಹಾಗೂ ಸಂಬಂಧಿಕರು ಬರಿ ಕೈಯಲ್ಲಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರಾಜ್ಯದಲ್ಲಿ ಔಷಧಿ ಅಭಾವ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು, ಕೆಲವು ಔಷಧಿಗಳನ್ನು ಖರೀದಿ ಮಾಡುವ ಪ್ರಕ್ರಿಯೆ ಅಂತಿಮವಾಗಿಲ್ಲ. ಕೆಲ ತಾಂತ್ರಿಕ ಕಾರಣದಿಂದ ಟೆಂಡರ್ ವಿಳಂಬವಾಗಿದೆ. ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಔಷಧಿ ಖರೀದಿ ಮಾಡಲು ಸೂಚನೆ ಕೊಟ್ಟಿದ್ದೇವೆ. ಔಷಧಿ ಖರೀದಿಸಲು ಹಣ ಕೂಡ ಒದಗಿಸಿದ್ದೇವೆ. ನಮ್ಮ ಸರ್ಕಾರ ಬರುವ ಮುನ್ನ ಕೇವಲ 40% ಮಾತ್ರ ಔಷಧಿ ಪೂರೈಕೆಯಾಗುತ್ತಿತ್ತು. ಆದರೆ ಇದೀಗ 75% KSMSCLನಿಂದಲೇ ಔಷಧಿ ಸರಬರಾಜು ಮಾಡುತ್ತಿದ್ದೇವೆ. ಸದ್ಯ ನಮ್ಮ ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆ ಇಲ್ಲ. ಯಾವ ಔಷಧಿಗಳು ಇಲ್ಲ ಅದನ್ನ ಸ್ಥಳೀಯವಾಗಿ ಖರೀದಿ ಮಾಡಲು ಹೇಳಿದ್ದೇವೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ರೋಗಿಗಳು ಆ ಥರ ಬಂದಿಲ್ಲ. ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಔಷಧಿಗಳು ಕೊಡಿಸ್ತಾ ಇದ್ದೀವಿ. ಕೆಲವು ಅವು ಏನಾಗಿದೆ, ನಮ್ಮ KSMSCL ನಾವು ಈಗ ಟೆಂಡರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಸ್ಟಾಕ್ ಇದೆ. ಎಲ್ಲ ಔಷಧಿಗಳು ಸ್ಟಾಕ್ ಇಲ್ಲ ಅಂತಲ್ಲ, ಕೆಲವು ಔಷಧಿಗಳು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗಿರುವಂಥದ್ದು ಕೆಲವು ಟೆಂಡರ್ಗಳು ಫೈನಲೈಸ್ ಆಗಿಲ್ಲ. ಅಂಥದ್ದು ಏನು ಮಾಡಿದ್ದೀವಿ, ನೀವು ಸ್ಥಳೀಯ ಮಟ್ಟದಲ್ಲೇ ತೊಗೊಳ್ಳಿ ಅಂತ ನಮ್ಮ ಆಸ್ಪತ್ರೆಗೆ ಹೇಳಿದ್ದೀವಿ. ಅದು ಯಾವುದೇ ಒಂದು ಅವ್ರ ಹತ್ರ ದುಡ್ಡಿದೆ, ನಾವಿದು ಅವ್ರ ಹತ್ರ ದುಡ್ಡು ಇಟ್ಟಿದ್ದೀವಿ. ಸೊ ನಾವು ಇಲ್ಲಿಂದ ಸರಬರಾಜು ಆಗಿದ್ದರೆ ತಡ ಆಗಿದೆ ಅಂತ ಹೇಳಿ ನೀವು ಅದನ್ನು ಕೊಡೋದಿಲ್ಲ ಅಂತ ಹೇಳಬಾರ್ದು. ನಿಮ್ಮ ಲೆವೆಲಲ್ಲೇ ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ. ಅದರಿಂದ ನಮ್ಮ ಉದ್ದೇಶ KSMSCLನಿಂದನೇ ಆಗಬೇಕು. ಯಾಕಂದರೆ ಅವಾಗ ಏನಾಗ್ತದೆ, ಕಡಿಮೆ ಬೆಲೆಗೂ ಸಿಗ್ತದೆ ಮತ್ತು ಎಲ್ಲ ಔಷಧಿ ಸರಬರಾಜು KSMSCL ಮುಖಾಂತರ ಆಗಬೇಕು ಅಂತ. ಈಗ ಸಾಕಷ್ಟು ಸುಧಾರಣೆ ಅಂತೂ ಆಗಿದೆ. ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆ ಎದ್ದು ಕಾಣ್ತಿದ್ದು, ಇದರಿಂದಾಗಿ ಬಡ ಹಾಗೂ ಮಧ್ಯಮ ವರ್ಗದ ಜನರು ತತ್ತರಿಸುವಂತೆ ಆಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಿದೆ. ಇಲ್ಲದಿದ್ರೆ ಮುಂದೆ ಮತ್ತಷ್ಟು ದೊಡ್ಡ ಸಮಸ್ಯೆಗಳು ಉಲ್ಬಣವಾಗೋ ಸಾಧ್ಯತೆ ದಟ್ಟವಾಗಿರುವುದಂತೂ ನಿಜ. ಆದರೆ ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಭಾರಿ ಹಿಂದಿದೆ. ಇದೀಗ ಇದರ ಪರಿಣಾಮ ಸಾಮಾನ್ಯ ವರ್ಗದ ರೋಗಿಗಳ ಮೇಲೆ ಬೀಳುತ್ತಿದೆ.